ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಸಮ್ಮರ್ ಹಾಲಿಡೇದಲ್ಲಿ ಮತ್ತೆ ಒಂದಿನ ಟ್ರಿಪ್ ಹೋಗಿದ್ವಿ. ನಾವು ಹೋಗಿದ್ದು ಇಲ್ಲಿ ಯಲಗೂರು ಆಂಜನೇಯ ದೇವಸ್ಥಾನಕ್ಕೆ. ನಾವು ಇಲ್ಲಿ ನಮ್ಮ ಅಕ್ಕರ ಊರಿಗೆ ಹೋಗಿದ್ವಿ. ಅಲ್ಲಿಂದ ನಮ್ಮ ಅಣ್ಣರೆಲ್ಲ ಸೇರಿಬಿಟ್ಟು ಒನ್ ಡೇ ಟ್ರಿಪ್ ಹೋಗೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಹೋಗಿದ್ವಿ. ನಾವು ಸುಮಾರು ಜನ ಹೋಗಿದ್ವಿ. ನಮ್ಮ ದೊಡ್ಡಮ್ಮ, ಅಕ್ಕ, ಅಣ್ಣ ಎಲ್ಲರೂ ಹೋಗಿದ್ವಿ. ಅಲ್ಲಿ ನಾವು ಫಸ್ಟ್ ಹೋಗಿದ್ವಿ ಯಲಗೂರು ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಆಂಜನೇಯ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಯಲಗೂರು ಆಂಜನೇಯ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಒಂದು ಮದುವೆನೂ ಕೂಡ ಆಗ್ತಾ ಇತ್ತು. ಅಲ್ಲಿ ಪಕ್ಕಕ್ಕೆ ಒಂದು ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ತಾರಲ್ಲ, ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಮದುವೆನೂ ಆಗ್ತಾ ಇತ್ತು. ಇಲ್ಲಿ ನೋಡಿ, ಆ ಕಡೆ ಎಲ್ಲ ತುಂಬ ಜನ ಇದ್ದಾರಲ್ಲ, ಅಲ್ಲಿ ಒಂದು ಮದುವೆ ಆಗ್ತಾ ಇತ್ತು. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂಥೇಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಆಂಜನೇಯ ದೇವಸ್ಥಾನ ಎಲ್ಲರೂ ಮಕ್ಕಳಿಗೋಸ್ಕರ, ಅಂದರೆ ಮಕ್ಕಳು ರಗಳೆ ಮಾಡೋದು, ಕಿರಿಕಿರಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಇಲ್ಲಿ ತಾಯ್ತ ಎಲ್ಲ ತೊಗೊಂಬಂದು ಮಕ್ಕಳಿಗೆ ಕಟ್ತಾರೆ. ತುಂಬಾ ಪವರ್ಫುಲ್ ಆಂಜನೇಯ ಅಂತ ಹೇಳಿ ಇಲ್ಲಿ ಮಕ್ಕಳಿಗೆಲ್ಲ ಆಗಿರೋದಕ್ಕೆ ತಾಯ್ತ ಎಲ್ಲ ಮಾಡಿಕೊಡ್ತಾರೆ ಇಲ್ಲಿ. ಇಲ್ಲಿ ನೋಡಿ, ಸುಮಾರು ನೋಡಿ ಎಲ್ಲ ಕಡೆ ನೋಡಿ ತಾಯ್ತಾನೇ ಜಾಸ್ತಿ ಇರೋದಿಲ್ಲಿ. ಈ ರೀತಿ ಹೊರಗಡೆ ಅಂಗಡಿ ಇದ್ದಾವೆ. ಇಲ್ಲೆಲ್ಲ ಜಾಸ್ತಿ ಸಿಗೋದು ತಾಯ್ತ. ಮಕ್ಕಳಿಗೆ ರಗಳೆ ಮಾಡಬಾರ್ದು, ಹಠ, ದೃಷ್ಟಿ ಆ ಥರ ಏನಾರು ಆಗಿರುತ್ತಲ್ಲ, ಆವಾಗ ಈ ಥರ ತಾಯ್ತರೆಲ್ಲ ಕಟ್ತಾರೆ. ಇಲ್ಲಿ ತಗೊಂಡು ಬಂದು ದೇವಸ್ಥಾನದಲ್ಲಿ ಒಳಗಡೆ ಕೊಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲೂ ಬೇಕಂದರೆ ಅಲ್ಲಿ ಇಸ್ಕೋಬೋದು ನಾವು. ಹೀಗೆ ನಾವು ಇಲ್ಲಿ ದೇವಸ್ಥಾನ ನೋಡಿ, ಫೋಟೋಸ್ ಎಲ್ಲ ಇದ್ದಾವೆ ಆಂಜನೇಯ ದೇವಸ್ಥಾನ. ನಾನು ಕೂಡ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ನೆಕ್ಸ್ಟ್ ಹೋಗಿದ್ದೆ ಆಲ್ಮಟ್ಟಿ ಗೊತ್ತೇ ಇರೋ ಹಾಗೆ ಆಲ್ಮಟ್ಟಿ ಗಾರ್ಡನ್ ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಇದು ಬಸವ ಗಾರ್ಡನ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಕಟಿಂಗ್ಸ್ ತುಂಬ ಚೆನ್ನಾಗಿದೆ ನೋಡಿ. ಗಾರ್ಡನ್ ಎಷ್ಟು ಚೆನ್ನಾಗಿ ನೀಟಾಗಿ ಕಟಿಂಗ್ಸ್ ಮಾಡಿದ್ದಾರೆ ಅಂಥೇಳಿ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಇಲ್ಲಿ ಆಲ್ಮಟ್ಟಿಯಲ್ಲಿ ಸುಮಾರು ಒಂದು 4 ಗಾರ್ಡನ್ ಇದ್ದಾವೆ. ನಾವು ಇದು ಕೃಷ್ಣ ಗಾರ್ಡನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ. ಈ ಆಲ್ಮೋಸ್ಟ್ ಆಲ್ಮಟ್ಟಿ ನೋಡಬೇಕು ಅಂದರೆ ಒನ್ ಡೇ ಬೇಕೇ ಬೇಕು. ಸುಮಾರು ಸುತ್ತಾಡೋದಿದೆ. ಅಲ್ಲಿ 4 ಗಾರ್ಡನ್ ನೋಡಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ತೊಗೊಳುತ್ತೆ. ಸಂಜೆ ಟೈಮಲ್ಲಿ ಸಂಗೀತ ಕಾರಂಜಿ ಇರುತ್ತೆ, ಅದನ್ನು ನೋಡಿಕೊಂಡು ಒನ್ ಡೇ ಟ್ರಿಪ್ ಮಾಡ್ಬೋದು ಆಲ್ಮಟ್ಟಿ. ನೋಡಿ, ಇಲ್ಲಿ ಡ್ಯಾಮ್ ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಇದು ಡ್ಯಾಮು. ನೀರೆಲ್ಲ ಖಾಲಿಯಾಗಿದೆ, ಬೇಸಿಗೆಲ್ಲ, ಹಾಗಾಗಿ ಇಲ್ಲಿ ನೀರಿರಲ್ಲ, ಖಾಲಿಯಾಗಿದೆ. ಇಲ್ಲೇ ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಒಂಥರ ಗುಡ್ಡದ ಮಧ್ಯದಲ್ಲಿ ನಿಮಗೆ ತೋರಿಸ್ತೀನಿ ಈಗ ನೋಡಿ. ಈ ಕಡೆ ಎಲ್ಲ ಹೊಳೆ ಇದೆ, ನೀರೆಲ್ಲ ಫುಲ್ ಖಾಲಿಯಾಗಿದೆ. ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ ನೋಡಿ. ಈ ಥರ ಟ್ರ್ಯಾಕ್ ತುಂಬ ಚೆನ್ನಾಗಿದೆ ಇದು. ಇಲ್ಲೆಲ್ಲ ಮೇಲ್ಗಡೆ ಹತ್ತಕ್ಕೆ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡ್ಬೋದು ನೀವು ಇಲ್ಲಿ. ಹಾಗೆ ನಾವು ನೋಡ್ತಾ ನಿಂತಿದ್ವಿ. ಅವಾಗ ಒಂದು ಟ್ರೈನ್ ಪಾಸ್ ಆಯಿತು, ಗೂಡ್ಸ್ ಟ್ರೈನು ಹೋಗ್ತಾ ಇದೆ. ನನ್ನ ಮಕ್ಕಳೆಲ್ಲ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ, ತುಂಬ ಚೆನ್ನಾಗಿದೆ ಅಲ್ಲಿ. ಹಾಗಾಗಿ ಇದು ಗಾರ್ಡನ್ನು ತುಂಬಾ ಚೆನ್ನಾಗಿದೆ ಆಲ್ಮಟ್ಟಿಯಲ್ಲಿ, ಕೃಷ್ಣ ಗಾರ್ಡನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಮತ್ತು ಕೃಷ್ಣನ ಲೀಲೆಗಳು, ಕೃಷ್ಣ ಗಾರ್ಡನಲ್ಲಿ ಕೃಷ್ಣನ ಲೀಲೆಗಳಂತೆ ಇದ್ದಾರೆ. ಇಲ್ಲಿ ನೋಡಿ, ಜಿಂಕೆಗಳಿದ್ದಾವೆ. ನನ್ನ ಮಗಳೊಂದಿಷ್ಟು ಫೋಟೋ ತಗೊಂಡಿದ್ದಾಳೆ. ಜಿಂಕೆಗಳಿದ್ದಾವೆ ನೋಡಿ. ಇಲ್ಲಿ ಕೃಷ್ಣನ ಆಟ ಲೀಲೆ ಅಂತ ಹೇಳಿದಾರಲ್ಲ, ಆ ರೀತಿ ಕೃಷ್ಣ ಆಟ ಆಡ್ತಾ ಇರೋದು. ಮುಂದೆ ನಾವು ನೆಕ್ಸ್ಟ್ ಬಂದಿದ್ದೆ ಲವಕುಶ ಗಾರ್ಡನ್. ಇಲ್ಲಿ ಟೋಟಲ್ 4 ಗಾರ್ಡನ್ ಇದ್ದಾವೆ. ಲವಕುಶ ಗಾರ್ಡನ್ ಇದು. ಇಲ್ಲಿ ಲವಕುಶರ ಜೀವನ ಚರಿತ್ರೆ ಇದೆ. ಇಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ನಮಗಿಲ್ಲಿ ಏನೋ ಪಿಕ್ಚರ್ಸ್ ನೋಡಿದ ತಕ್ಷಣ ಗೊತ್ತಾಗಲ್ಲಲ್ಲ, ಹಾಗಾಗಿ ಇಲ್ಲಿ ಬಂದಿರೋ ಜನರಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟೆ ಒಂದು ವಿಶೇಷವಾದಂಥದ್ದನ್ನು ನಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಒಂದು ಬಟನ್ಸ್ ಮಾಡಿದ್ದಾರೆ ಅಲ್ಲಿ. ಆ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಅಲ್ಲಿ ಏನು ನಡೀತಾ ಇದೆ ಅನ್ನೋ ಆ ದೃಶ್ಯದ ಬಗ್ಗೆ ಹೇಳ್ತಾ ಹೋಗುತ್ತೆ. 1 ನಿಮಿಷ ಹೇಳುತ್ತಾರೆ. ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ ಈಗ ಬಟನ್ಸನ್ನು ನೋಡಿ. ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬಾ ಲಾಂಗ್ ಇತ್ತು, ನಾನು ಶಾರ್ಟ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಇದು ಬಸವ ಗಾರ್ಡನ್ನಲ್ಲಿ ಎಷ್ಟು ಕಟಿಂಗ್ ಇದಾವೆ ನೋಡಿ. ಇಲ್ಲಿ ಈ ರೀತಿ ಎಲ್ಲ ಆಟ ಆಡೋದೆಲ್ಲ ಇದ್ದಾವೆ ಇಲ್ಲಿ ನೋಡಿ. ನಂತರ ಜಿಮ್ ಮಾಡ್ತೀವಲ್ಲ, ಆ ಥರದ್ದಿಲ್ಲಿ ನೋಡಿ. ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ ಎಲ್ಲರೂ ಒಂದೊಂದು ಸಲ ಟ್ರೈ ಮಾಡ್ತಾಯಿದ್ವಿ. ಬೆಳಗಿನ ಜಾವ ಜಿಮ್ ಮಾಡ್ತಾರಲ್ಲ, ಆ ಥರದ್ದೆಲ್ಲ ಎಲ್ಲನೂ ಮಾಡಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ಇದು ನೋಡಿ. ಈ ಥರ ಎಕ್ಸಸೈಸ್ ಮಾಡ್ಬೋದು. ಬೆಳಗ್ಗೆ ಲೋಕಲ್ ಇದ್ದವರೆಲ್ಲ, ಆಲ್ಮಟ್ಟಿ ಇರೋರೆಲ್ಲ ಬಂದು ಈ ರೀತಿ ಬೆಳಗಿನ ಜಾವ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಈಗ ನಾವು ನೆಕ್ಸ್ಟ್ ಬಂದಿದ್ದು ಇದು ರಾಕ್ ಗಾರ್ಡನ್ ಅಂಥೇಳಿ. ಇಲ್ಲಿ ರಾಕ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿದೆ. ಇದು
ಇದೇ ತುಂಬ ಚೆನ್ನಾಗಿದೆ, ದೊಡ್ಡ ಗಾರ್ಡನ್ ಇದು. ಇಲ್ಲಿ ನೀರಿದೆ, ಬೋಟಿಂಗ್ಸ್ ಇತ್ತು ಅವಾಗೆಲ್ಲ. ಈಗ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ, ಇರಲಿಲ್ಲ ನಾವು ಹೋದಾಗೆಲ್ಲ. ನಾವು ಫಸ್ಟೆಲ್ಲ ಮುಂಚೆ ಎಲ್ಲ ಹೋದಾಗೆಲ್ಲ ಬೋಟಿಂಗ್ಸ್ ಇತ್ತಲ್ಲಿ. ನಾನೊಂದು 2-3 ಸಲ ವಿಸಿಟ್ ಮಾಡಿದ್ದೇನೆ ಫಸ್ಟಿಗೆ. ಇಲ್ಲೆಲ್ಲ ಬೋಟಿಂಗ್ಸ್ ಇವಾಗ ಇರಲಿಲ್ಲಪ್ಪ, ಇತ್ತು ಅವಾಗೆಲ್ಲ. ನೋಡಿ ತುಂಬಾ ಚೆನ್ನಾಗಿದೆ ಗಾರ್ಡನ್ ಅಂತೂ. ಒಂದಿನಾದರೂ ಬೇಕು ಇದು ನೋಡೋಕ್ಕೆ. ಈ ರಾಕ್ ಗಾರ್ಡನ್ ನೋಡೋಕ್ಕೆ ಮಿನಿಮಮ್ ಒಂದು 2-3 ಗಂಟೆನಾದರೂ ಬೇಕು. ಪ್ರತಿ ಒಂದನ್ನು ನಾವು ನೋಡೋಕ್ಕೆ. ಅಲ್ಲಿ ಪಕ್ಷಿಗಳಿದ್ದಾವೆ, ಆಮೇಲೆ ಬುಡಕಟ್ಟು ಜನಾಂಗದ ಬಗ್ಗೆ ಯಾವ ರೀತಿ ಇದ್ದರು ಅನ್ನೋದನ್ನು ಪಿಕ್ಚರ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಈಗ ಇತ್ತಿತ್ತಲಾಗೆ ಮಕ್ಕಳಿಗೆ ಗೇಮ್ಸು ಮಾಡಿದ್ದಾರೆ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ. ತುಂಬ ಚೆನ್ನಾಗಿ ಆಟ ಆಡೋಕ್ಕೆಲ್ಲ ಮಾಡಿದ್ದಾರೆ ಇಲ್ಲಿ. ನನ್ನ ಮಗಳು ಕೂಡ ನೋಡಿ ಆಟ ಆಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಇದು ಆಟ ಆಡೋಕ್ಕೆಲ್ಲ, ಖುಷಿ ಆಗುತ್ತೆ. ಒಂದು ಸಲ ನೀವು ಯಾರಾದರೂ ಇಲ್ಲಿ ನೋಡದೇ ಇದ್ದರೆ ವಿಸಿಟ್ ಮಾಡಿ. ತುಂಬ ನಮಗೆ ಖುಷಿ ಆಗುತ್ತೆ. ಎನಿ ಟೈಮ್ ಯಾವಾಗಲೂ ನಾವು ಬ್ಯುಸಿ ಇರಬೇಕಾದ್ರೆ ಒಂದೇ ಟ್ರಿಪ್, ಅದು ಈ ರೀತಿ ಎಲ್ಲನೂ ಒಂದೇ ಕಡೆ ಸಿಗುವಂಥದ್ದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಆಲಮಟ್ಟಿ ಇಷ್ಟೊಂದು ಚೆನ್ನಾಗಿದೆ ಅಂತ ಗೊತ್ತೇ ಇರಲಿಲ್ಲ. ಈ ರೀತಿ ಗಾರ್ಡನ್ಸು, ಅದರಲ್ಲಿರುವಂಥ ಕಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಗಾರ್ಡನ್ಸ್, ಗಿಡಗಳ ಮರಗಳನ್ನು ತುಂಬ ಚೆನ್ನಾಗಿ ಕಟಿಂಗ್ಸ್ ಮಾಡಿದ್ದಾರೆ ಅಲ್ಲಿ. ಮಕ್ಕಳಿಗೂ ಕೂಡ ಬೋರ್ ಆಗಬಾರ್ದು ಅಂತ ಈ ರೀತಿ ಆಟ ಆಡೋಕ್ಕೆಲ್ಲ ಗೇಮ್ಸ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದ್ದಾವೆ ಇದು ಆಟ ಆಡೋಕ್ಕೆ. ಮಕ್ಕಳು ಅಷ್ಟೇ ಆಟ ಆಡೋದು ಯಾಕೆ, ದೊಡ್ಡವರು ಆಟ ಆಡಬಹುದು ಅಂತ ಎಲ್ಲನೂ ಮಾಡಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೊಂದು ಮಕ್ಕಳಿಗೆಲ್ಲ ಆಟ ಆಡೋಕ್ಕಿದೆ. ಇಲ್ಲಿ ತೂಗು ಸೇತುವೆ ಥರ ಮಾಡಿದ್ದಾರೆ ನೋಡಿ. ಎಷ್ಟು ಮಕ್ಕಳೆಲ್ಲ ಕರ್ಕೊಂಬಂದಿದ್ದಾರೆ. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ನಾವು ಮಿಡ್ಲಲ್ಲಿ ಹೋಗಿದ್ದು. ಭಾನುವಾರ ಶನಿವಾರ ಎಲ್ಲ ಹೋಗ್ಬಿಟ್ರೆ ತುಂಬಾ ರಶ್ ಇರುತ್ತೆ. ಮತ್ತು ಜೋಕಾಲಿ ಎಲ್ಲ ಇದೆ ಇಲ್ಲಿ. ಇದು ಒಳಗಡೆ ತುಂಬಾ ಇದೆ. ಒಳಗಡೆ ನೋಡ್ಕೊಂಬರಕ್ಕೆ ಹೋಗ್ಬಿಟ್ರೆ ನಿಮಗೆ ಒಂದು 2-3 ಗಂಟೆನಾದರೂ ಬೇಕು. ಈ ರೀತಿ ದೊಡ್ಡವರು ಕೂಡ ಈ ರೀತಿ ಜಾರು ಬಂಡೆ ಆಟ ಆಡ್ಬೋದು, ಅಷ್ಟು ಚೆನ್ನಾಗಿದೆ ಅದು. ನಾವು ಎಲ್ಲರೂ ಟ್ರೈ ಮಾಡಿದ್ವಿ. ಸುಮ್ಮನೆ ಒಂದು ರೌಂಡ್ ಜಾರೋಣ ಅಂತೇಳ್ಬಿಟ್ಟು ನಾವು ಎಲ್ಲರೂ ಜಾರು ಬಂಡೆ ಆಟ ಆಡಿದ್ವಿ. ಇದೊಂಥರ ಟೈಲ್ಸಲ್ಲಿ ಮಾಡಿರೋದು ನೋಡಿ. ನಮ್ಮ ದೊಡ್ಡಮ್ಮನೂ ಕೂಡ ಆಡ್ತಾಯಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ರೀತಿ ಎಲ್ಲ ಫ್ಯಾಮ್ಲಿ ಎಲ್ಲ ಹೋಗಿ ಒಂಥರ ಎಂಜಾಯ್ ಮಾಡೋದ್ರಿಂದ. ಯಾವಾಗಲೂ ನಮಗೆ ಜಂಜಾಟ ಇರೋದೇ, ಈ ರೀತಿ ಒನ್ ಡೇ ಹೋಗಿ ಎಲ್ಲರ ಜೊತೆ ಸೇರಿ ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಒಂಥರ ಖುಷಿ ನೋಡಿ. ಅಣ್ಣಾರೆಲ್ಲ ಜಾರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇದು ಜಾರು ಬಂಡೆ ಅಂದರೆ. ತುಂಬ ನಾವು ಹೇಗೆ ಬರ್ತೀವೋ ಆ ರೀತಿ ಬರುತ್ತೆ ಸಾಫ್ಟಾಗಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಚೆನ್ನಾಗಿ, ಇಲ್ಲಿ 3D ಪಿಕ್ಚರ್ಸು ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ನೋಡಿದ್ದೀವಿ ಅಂತೇಳ್ಬಿಟ್ಟು ಹೋಗಲಿಲ್ಲ ಅಲ್ಲಿ ಒಳಗಡೆ ನೋಡೋಕ್ಕೆ. ಇಲ್ಲಿ ನೋಡಿ ಈ ರೀತಿ ತುಂಬ, ಈ ಗಾರ್ಡನ್ ನೋಡೋಕ್ಕೆ ತುಂಬಾ ಟೈಮ್ ಬೇಕು. ಡೀಟೇಲಾಗಿ ನೋಡ್ತೀವಿ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಟೈಮ್ ತೊಗೊಂಡು ನೋಡ್ಬೋದು ನೋಡಿ. ಇಲ್ಲಿ ಪ್ರತಿಯೊಂದು ಈ ಬುಡಕಟ್ಟು ಜನಾಂಗದವರು ಯಾವ ರೀತಿ ಇದ್ದರು, ಎಲ್ಲಿ ನೋಡಿ ಎತ್ತು, ದನ, ಕರುಗಳು ಆಟ ಆಡೋದು, ಒಂಥರ ಹಳ್ಳಿ ಲೈಫ್ ಯಾವ ರೀತಿ ಇರುತ್ತೆ ಅಂತ ಕೂಡ ಎಲ್ಲನೂ ಪ್ರತಿಯೊಂದು ಪಿಕ್ಚರ್ಸು ತುಂಬ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ನೀವು ಯಾರಾದರೂ ಇದ್ದರೆ ಆಲಮಟ್ಟಿ ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಒಂದು ಸಲ ನೋಡಿ. ನೋಡಿ ಈ ರೀತಿ ಕೂತ್ಕೊಳ್ಳೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಳ್ಳಿ ಕಾಡಲ್ಲಿ ಯಾವ ರೀತಿ ಇರ್ತಿತ್ತು, ಹಳ್ಳಿ ಶೈಲಿ ಯಾವ ರೀತಿ ಇದೆ ಅಂತ ಎಲ್ಲನೂ ತೋರಿಸಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಈ ರೀತಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಮುಂದ್ಗಡೆ ಫ್ರಂಟಲ್ಲಿ ಒಂದು ರೀತಿ ಪಿಕ್ಚರ್ಸ್ ಇದ್ದಾವೆ, ಬ್ಯಾಕ್ ಸೈಡಲ್ಲಿ ಒಂದು ರೀತಿ ಪಿಕ್ಚರ್ಸ್ ಇದ್ದಾವೆ. ತುಂಬ ಚೆನ್ನಾಗಿದೆ ಇದು. ನಾವು ಹೋಗಿದ್ದು ಲಾಸ್ಟ್ ಸಂಗೀತ ಕಾರಂಜಿ ಅಂತ ಹೇಳ್ಬಿಟ್ಟು ಬರುತ್ತಲ್ಲ, ನಿಮಗೆ ಗೊತ್ತು ಎಲ್ಲರಿಗೆ. ಲಾಸ್ಟ್ ಹೋಗಿದ್ದು ಇಲ್ಲೇ. ಸಂಜೆ ಆದ ಟೈಮಲ್ಲಿ ನಾವು ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಹೊರಗಡೆ ಗಾರ್ಡನ್ಸ್ ಎಲ್ಲ ನೋಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾವೆಲ್ಲ ಫಸ್ಟ್ ಟೈಮ್ ನೋಡಿದಾಗ ಈ ರೀತಿ ಎಲ್ಲ ಇರಲಿಲ್ಲ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈಗ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ. ಇದರಲ್ಲಿ ಇಲ್ಲಿ ಒಂದು ವಿಶೇಷ ಇದೆ, ಒಂದಿಷ್ಟು ಪಕ್ಷಿ ಪ್ರಾಣಿಗಳನ್ನು ಎಷ್ಟು ಚೆನ್ನಾಗಿ ಕಟಿಂಗ್ಸ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಸಂಗೀತ ಕಾರಂಜಿ ಅಂಥೇಳಿ ಈ ಆಲ್ಮೋಸ್ಟ್ ಅಲ್ಲಿ ಮೈಸೂರಲ್ಲಿ ಇದೆಯಲ್ಲ, ಅದೇ ಸೇಮಲ್ಲಿ ಇದೆ ಇಲ್ಲಿ ಕೂಡ. ಹಾಗೇ ಇರುತ್ತೆ, ಹಾಗೇ ಆಗುತ್ತೆ ಸಂಜೆ ಟೈಮಲ್ಲಿ. ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ. ಈ ರೀತಿ ನೀರೆಲ್ಲ ಇವಾಗ ಬಿಡ್ತಾ ಇದ್ದಾರೆ. ನಾವು ಹೋಗಿದ್ದು ಒಂದು 5:30-6 ಗಂಟೆ ಆಗಿತ್ತು. ನಾವೆಲ್ಲ ಗಾರ್ಡನ್ಸು ನೋಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು, 5:30-6 ಗಂಟೆ ಆಗಿತ್ತು. ಹಾಗಾಗಿ ಇದನ್ನೆಲ್ಲ ನಾವು ಒಂದು ಸಲ ನೋಡಿಕೊಂಡು ಮೇನ್ ಪ್ಲೇಸು ಅಂದರೆ ಸಂಗೀತ ಕಾರಂಜಿ, ಆ ಪ್ಲೇಸಿಗೆ ಹೋಗೋಣ ಅಂತ ಇಲ್ಲೆಲ್ಲ ನೋಡ್ತಾ ಇದ್ವಿ.
ನೋಡಿ ಇಲ್ಲಿ ಸಂಗೀತ ನರ್ತನ ಕಾರಂಜಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಇದು. ಈ ರೀತಿ ಹೊರಗಡೆ ಇಲ್ಲಿ ನೀಟು, ಆಮೇಲೆ ಗಿಡಗಳನ್ನು ಕಟಿಂಗ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸು, ಹೂವುಗಳು ಎಲ್ಲನೂ ತುಂಬ ಚೆನ್ನಾಗಿದೆ ಇಲ್ಲಿ. ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಈಗ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಆ ಕಡೆ ಬರುತ್ತೆ ಬ್ರಿಡ್ಜ್, ಡ್ಯಾಮು. ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಸಂಜೆ ಟೈಮಲ್ಲಿದು ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ. ಐ ಲವ್ ಆಲಮಟ್ಟಿ ಅಂತ ಕೂಡ ಹಾಕಿದ್ದಾರೆ. ಈಗ ಇದು ಎಲ್ಲ ನಾವು ಈ ವರ್ಷ ನೋಡಿದ್ದು. ಮೊದಲು ಫಸ್ಟ್ ಟೈಮ್ ಹೋದಾಗೆಲ್ಲ ಇಷ್ಟೆಲ್ಲ ಇರಲಿಲ್ಲ. ಈಗ ಚೆನ್ನಾಗಿ ಮಾಡಿದ್ದಾರೆ. ಈಗ ಇಲ್ಲಿ ನೋಡಿ ಮೊಘಲ್ ಅಂತ ಉದ್ಯಾನವನ ಅಂತಿದೆ. ಇಲ್ಲಿ ಇಷ್ಟು ಚೆನ್ನಾಗಿ ಕಟಿಂಗ್ಸ್ ಮಾಡಿದಾರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು. ನೋಡಿದ್ದೀವಲ್ಲ ಅಂತ ಸುಮ್ಮನೆ ಬಿಟ್ಟಿದ್ವಿ. ಆದರೂ ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು. ನೋಡಿ ಇಲ್ಲೆಲ್ಲ ಒಂಥರ ಹೂಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ನೀವು ಇಲ್ಲೆಲ್ಲ ಇದೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಆ ಕಡೆ ಹೊರಗಡೆ ಹೋಗಿ ನಾವು ಎಲ್ಲೆಲ್ಲೋ ಹೋಗಿ ಮಾಡ್ಕೊಂಬರ್ತೀವಿ. ಇಲ್ಲೇ ಎಷ್ಟು ಚೆನ್ನಾಗಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಇಲ್ಲಿದೆ. ಬೋರ್ಡು ಹಾಕಿದ್ದಾರೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಬೋದು ಅಂಥೇಳಿ. ಅದಕ್ಕೆ ಸ್ವಲ್ಪ ಪ್ರೈಸ್ ಇದೆ ಅನಿಸುತ್ತೆ. ಎಷ್ಟು ಅಂತ ನೋಡಿ ನಾವು ಮಾಡ್ಬೋದಲ್ಲಿ ಮಾಡ್ಕೋಬೋದು. ನೋಡಿ ಇಲ್ಲಿ ನೋಡಿ ಎಷ್ಟು ಪ್ರಾಣಿಗಳನ್ನು ಎಷ್ಟು ನೀಟಾಗಿ ಕಟಿಂಗ್ಸ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕ್ಯೂಟಾಗಿತ್ತು ನೋಡಿ. ಇಲ್ಲೆಲ್ಲ ಒಂಥರ ಗಿಳಿ, ಪಾರಿವಾಳ, ಇಲ್ಲಿ ನೋಡಿ ಜಿಂಕೆ, ಜಿರಾಫೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಟಿಂಗ್ಸು ಅಂಥೇಳಿ. ನೋಡಿ ಜಿರಾಫೆ ನೋಡಿ, ಇಲ್ಲೆಲ್ಲ ತುಂಬ ಎಲ್ಲ ಪ್ರಾಣಿಗಳನ್ನು ಕೂಡ ಕಟಿಂಗ್ ಮಾಡಿದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಮಧ್ಯೆ ಈಶ್ವರಲಿಂಗು, ಆ ಕಡೆ ಈ ಕಡೆ ಆನೆ ಕಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನೋಡಿ ಎಷ್ಟು ಚೆಂದ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನನ್ನ ಮಗಳು ಕ್ಯೂಟಾಗಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ನೋಡಿ ಅದೇ ಹಾವು, ಒಂಥರ ಹಾವಿನ ಹೆಡೆ ಥರದಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿ. ಲಾಸ್ಟ್ ನಾವು ನೋಡಿದ್ದು ಸಂಗೀತ ಕಾರಂಜಿಯಲ್ಲಿ ಈ ಸಲ 3D ಅಂತ ಮಾಡಿದಾರಂತೆ, ಇತ್ತಿತ್ತಲಾಗಿ ಮಾಡಿದಾರಂತೆ. ತುಂಬ ಚೆನ್ನಾಗಿದೆ ಇದು ಆಲಮಟ್ಟಿ ಜಲಾಶಯದ್ದು ಅಂತ ಎಲ್ಲದ್ರ ಬಗ್ಗೆ ಹೇಳಿ ತುಂಬ ಚೆನ್ನಾಗಿ 3D ಫಿಲ್ಮ್ ತೋರಿಸ್ತಾರೆ. ಇದರಲ್ಲೆಲ್ಲ ತುಂಬ ಬಂದಿದೆ. ರಾಜ್ಕುಮಾರನ್ ಸಾಂಗ್ಸ್ ತೊಗೊಂಡಿದ್ದಾರೆ. ಆಮೇಲೆ ಪುನೀತ್ ರಾಜ್ಕುಮಾರಂದು ಸ್ವಲ್ಪ ಸಾಂಗ್ಸ್ ತೊಗೊಂಡಿದ್ದಾರೆ. ಅದೆಲ್ಲ ನೀರಲ್ಲೇ ಆಗ್ತಿರೋದು, ನೀರಲ್ಲೇ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈ ರೀತಿ 3D ಬರ್ತಾ ಇರುತ್ತೆ. ನೀವು ಬೇಕಾದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ. ಅಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ. ಆಲ್ಮೋಸ್ಟ್ ಇಲ್ಲಿ ಸಂಗೀತ ಕಾರಂಜಿ ಇದೆ ಅಂತ ಅದು ಗೊತ್ತು. ಇದು ಒಟ್ಟು 3Dಯಲ್ಲಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಂಥರ ಇಂಡಿಯಾ ಮ್ಯಾಪ್ ಬರುತ್ತೆ, ಕರ್ನಾಟಕ ಬರುತ್ತೆ, ಸುಮಾರು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ್ದು ಎಲ್ಲರದ್ದು ಫೋಟೋಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇಷ್ಟು ಜನ ಬರ್ತಾರೆ ಅಂದರೆ ನೋಡಿ ನೀವು. ಇಲ್ಲಿ ನಾವು ಸಮ್ಮರಲ್ಲಿ ಆಗಿರೋದ್ರಿಂದಾನೇ ಕೂಡ ಇಷ್ಟು ಜನ ಇದ್ದಾರೆ. ನಾವು ಮಿಡ್ಲಲ್ಲಿ ಹೋಗಿದ್ದು, ಭಾನುವಾರ ಶನಿವಾರ ಹೋಗ್ಬಿಟ್ರೆ ತುಂಬಾ ರಶ್ ಇರುತ್ತೆ. ಇದು ಮಿಡ್ಲಲ್ಲೇ ಇಷ್ಟು ಜನ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಆಮೇಲೆ ಸಂಜೆ ಆದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಹಾಗಾದ್ರೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಆಲಮಟ್ಟಿ ನೋಡಿಲ್ಲೋ ಒಂದ್ಸಲ ವಿಸಿಟ್ ಕೊಡಿ ಆಯಿತಾ. ಓಕೆ ಫ್ರೆಂಡ್ಸ್, ಹಾಗಾದರೆ ಥ್ಯಾಂಕ್ ಯು.